ಸದ್ಯಕ್ಕೆ ನಾವಿವಾಗ ಕೊಟ್ಟೂರು ಕೆರೆಯಲ್ಲಿದ್ದೀವಿ. ಮೊಳಕಾಲ್ಮೂರಿಂದ ಮೀನನ್ನ ಹಿಡಿಲಿಕ್ಕೆ ಒಂದು ಕುಟುಂಬ ಬಂದಿದೆ. ಇಲ್ಲಿ ಸದ್ಯಕ್ಕಿರೋದು ಒಂದು ಕುಟುಂಬ. ಅಲ್ಲಿ ದೂರ ನೋಡ್ಬೋದು ನೀವು, ಇನ್ನೊಂದು ಕ್ಯಾಂಪ್ ಇದೆ, ಅಲ್ಲಿ ಒಂದು 4-5 ಕುಟುಂಬ ಇದಾವೆ. ಮೂರಲ್ಲ ಸರ್, ಇಲ್ಲಿ 3 ಕುಟುಂಬ. ಇಲ್ಲಿ 3 ಕುಟುಂಬ ಇದಾವೆ. ಅಲ್ಲಿ ಎಷ್ಟಿದಾವೆ ಸರ್? ಅಲ್ಲಿ 5 ಕುಟುಂಬ ಇದೆ. ಅಲ್ಲಿ 5 ಕುಟುಂಬ, ಟೋಟಲಿ ಒಂದು 8 ಕುಟುಂಬ ಬಂದಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಜೊತೆಗೆ. ಊರಿಂದ ಬಹಳ ದೂರಿಂದ ಬಂದಿದ್ದಾರೆ. ನೋಡ್ಬೋದು ಕೊಟ್ಟೂರಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಚಳಿ ಇದೆ ಅಂತ. ಆದರೂ ಕೂಡ ಇಂಥ ಒಂದು ಕ್ಯಾಂಪಲ್ಲಿ ಅವರು ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಬಹಳ ಖುಷಿಯಾಗಿದ್ದಾರೆ. ದೇವ್ರ ತೆಗೆದಿಂದ, ದೇವರ ಆಶೀರ್ವಾದದಿಂದ ಬಹಳ ಖುಷಿಯಾಗಿದೆ. ಬಟ್ ಅವ್ರ ನೆಲೆಯಲ್ಲಿ ಅವ್ರಿಗೆ ಆದಂಥದ್ದು ಒಂದು ನೆಲೆ ಇಲ್ಲ. ಅಂದರೆ ಗೌರ್ಮೆಂಟಿಂದ ಸಾಕಷ್ಟು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಎಷ್ಟೊಂದು ಸಬ್ಸಿಡಿಗಳಿದ್ದಾವೆ, ಅವಕಾಶಗಳಿದ್ದಾವೆ. ಬಟ್ ಅವರಿಗೆ ಅದು ತಲುಪ್ತಾ ಇಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಅವ್ರಿಗೆ ಸರಿಯಾದ ಒಂದು ಸೂರನ್ನು ಒದಗಿಸ್ಕೊಡ್ಬೇಕು ಅಂತ ಅನ್ನೋ ಒಂದು ಉದ್ದೇಶ. ಅದು ಒಂದು, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಮೀನುಗಾರರು ಎಲ್ಲಾದರೂ ಆಗಿರ್ಬೋದು ಅಥವಾ ಬೇರೆ ಇದೇ ರೀತಿ ಕುಲಕಸಬನ್ನು ಮಾಡುವಂಥವ್ರು ಯಾರೇ ಆಗಿರ್ಬೋದು, ಅಂಥವ್ರಿಗೆ ಇಂಥದ್ದು ಒಂದು ಗೌರ್ಮೆಂಟಿಂದ, ಸರ್ಕಾರದಿಂದ ಏನೇನೋ ಅವಕಾಶಗಳು ಬರಬೇಕು, ಏನೇನು ಸವಲತ್ತುಗಳು ಬರಬೇಕು, ಆ ಸವಲತ್ತುಗಳು ಅವರಿಗೆ ತಲುಪಲಿ ಅಂತ ಅನ್ನೋದು ಒಂದೇ ಉದ್ದೇಶ. ಇವಾಗ ನಾನು ಮಾತಾಡ್ತೀನಿ. ನಿಮ್ಮ ಹೆಸರೇನು ಹೇಳಿ? ಮಾರೇಶ ಅಂತ. ಮಾರೇಶ, ಎಲ್ಲಿಂದ ಬಂದ್ರಿ ನೀವು? ಸರ್, ನಮ್ದು ಮೊಳಕಾಲ್ಮೂರು ತಾಲೂಕು, ರಾಯಪುರ ಪಂಚಾಯತಿ, ನಮ್ದು ಒಂದು ಗ್ರಾಮ. ಅಲ್ಲಿಂದ ನಾವು ಈ ಕಡೆ ಬಂದ್ಬಿಟ್ಟು ಒಂದು 7 ವರ್ಷದಿಂದ 8 ವರ್ಷದಿಂದ ಈ ಕಡೆ ಬೇಟಾಡಕತ್ತೀವಿ. ನಮಗೆ ಇದೇ ಕಸಬು ನಮ್ದು. ನಮಗೆ ಮನೆ ಇದೆ, ಹೊಲಗಳು ಫಲಗಳು ವ್ಯವಸಾಯ ಮಾಡಕ್ ಯಾವ್ದು ಇಲ್ಲ ನಮ್ದು. ಇವಾಗ ನಮ್ಮ ತಾತ ಮುತ್ತಾತರ ಕಾಲ